ಪತ್ರಕರ್ತರ ಸಂಘದ ಅನ್ನದಾಸೋಹ ಅತ್ಯಂತ ಪವಿತ್ರ ಕಾರ್ಯ ಮಾದರಿ ಕಾರ್ಯಕ್ರಮ. ಅನ್ನದಾಸೋಹ 100 ಶತದಿನೋತ್ಸವ ಪ್ರತಿಭಾ ಪುರಸ್ಕಾರದಲ್ಲಿ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಮೆಚ್ಚುಗೆ. ಹಾಸನ: ಪತ್ರಕರ್ತರ ಸಂಘದ ಅನ್ನದಾಸೋಹ ಕಾರ್ಯ ನಿರ್ವಹಿಸುತ್ತಿರುವುದು ಅತ್ಯಂತ ಪವಿತ್ರವಾದ ಮಾದರಿ ಕಾರ್ಯಕ್ರಮವಾಗಿದ್ದು, ಜೊತೆಗೆ ಸಂಘದ ಪತ್ರಕರ್ತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಏರ್ಪಡಿಸಿರುವುದು ಉತ್ತಮವಾಗಿದೆ ಎಂದು ಶ್ರೀ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿರುವ ಡಿವಿಜಿ ಸಭಾಂಗಣದಲ್ಲಿ ಸೋಮವಾರದಂದು ಆಯೋಜಿಸಲಾಗಿದ್ದ ಅನ್ನದಾಸೋಹ 100 ಶತದಿನೋತ್ಸವ ಪ್ರತಿಭಾ ಪುರಸ್ಕಾರ ಹಾಗೂ ಕೆನರಾ ಬ್ಯಾಂಕ್ ಗಿಗ್ ಸ್ಟಾರ್ ಯೋಜನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹೊಟ್ಟೆ ಹಸಿವು ಎಂಬುದು ಅತ್ಯಂತ ಕಷ್ಟದ ಪರಿಸ್ಥಿತಿಗೆ ದೂಡುತ್ತದೆ. ಅಂತಹ ಸಂದರ್ಭದಲ್ಲಿ ಹಸಿದವರಿಗೆ ಆಹಾರ ಒದಗಿಸುವುದು ಅತ್ಯಂತ ಶ್ರೇಷ್ಠ ಹಾಗೂ ಪುಣ್ಯದ ಕಾರ್ಯವಾಗಿದೆ. ಪತ್ರಕರ್ತರ ಸಂಘವು ಕೇವಲ ಪತ್ರಕರ್ತರ ಸಮಸ್ಯೆಗಳಿಗೆ ಸೀಮಿತವಾಗದೆ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಉತ್ತಮ ಬೆಳವಣಿಗೆಯತ್ತ ಸಾಗುತ್ತಿದೆ. ಯುವಕರಿಗೆ ಮಧ್ಯಾಹ್ನದ ಊಟ ವ್ಯವಸ್ಥೆ ಕಲ್ಪಿಸುವ ಕಾರ್ಯ ಶ್ಲಾಘನೀಯವಾಗಿದ್ದು, ಮಠ ಮಂದಿರಗಳಲ್ಲಿ ನಡೆಯುವ ದಾಸೋಹ ಪರಂಪರೆಯ ಮಾದರಿಯಲ್ಲಿಯೇ ಪತ್ರಕರ್ತರ ಸಂಘದಲ್ಲೂ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತಿರುವುದು ಸಂತಸದ ಸಂಗತಿ ಎಂದರು. ಅನ್ನದಾಸೋಹ ಬಗ್ಗೆ ಮಾತನಾಡುವಾಗ ಸಿದ್ಧಗಂಗಾ ಶ್ರೀಗಳು, ಆದಿಚುಂಚನಗಿರಿ ಪೀಠದ ಡಾ. ಬಾಲಗಂಗಾಧರನಾಥ ಸ್ವಾಮೀಜಿ ಸೇರಿದಂತೆ ಅನೇಕ ಮಹನೀಯರ ಸೇವೆಯನ್ನು ಸ್ಮರಿಸಬೇಕು. ಹಸಿದವರಿಗೆ ಅನ್ನ ನೀಡುವುದು ಅತ್ಯಂತ ಪವಿತ್ರ ದಾನವಾಗಿದ್ದು, ಹಸಿವು ಎನ್ನುವುದು ಮನಸ್ಸಿಗೆ ನೋವು ನೀಡುವ ಸ್ಥಿತಿ. ಅಂತಹ ಸಂದರ್ಭದಲ್ಲಿ ಆಹಾರ ಒದಗಿಸುವುದು ದೇವರ ಸೇವೆಗೆ ಸಮಾನವಾಗಿದೆ. ಪತ್ರಕರ್ತರ ಸಂಘ ಆರಂಭಿಸಿರುವ ಈ ಯೋಜನೆ ಕೇವಲ 100 ದಿನಗಳಿಗೆ ಸೀಮಿತವಾಗದೆ ಕೊನೆಯ ದಿನಗಳವರೆಗೂ ಮುಂದುವರಿಯಬೇಕು. ಹೊಸ ಕೆಲಸ ಆರಂಭಿಸಿದಾಗ ಟೀಕೆ ಟಿಪ್ಪಣಿಗಳು ಸಾಮಾನ್ಯ. ಆದರೆ ಉತ್ತಮ ಕಾರ್ಯಕ್ರಮಗಳನ್ನು ಮಾಡುವವರು ಅವುಗಳಿಗೆ ತಲೆಕೆಡಿಸಿಕೊಳ್ಳದೆ ಸಮಾಜದ ಹಿತದತ್ತ ಸಾಗಬೇಕು. ಒಳ್ಳೆಯ ಕೆಲಸ ಮಾಡಲಾಗದಿದ್ದರೂ ಪರವಾಗಿಲ್ಲ, ಆದರೆ ಇತರರಿಗೆ ತೊಂದರೆ ಕೊಡಬಾರದು ಎಂಬ ಸಂದೇಶವನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಅನ್ನದಾನ ಅತ್ಯಂತ ಪವಿತ್ರ ದಾನ. ಜಲದಾನ, ಅನ್ನದಾನ ಹಾಗೂ ಒಳ್ಳೆಯ ಮಾತುಗಳು ಸಮಾಜದ ನಿರ್ಮಾಣಕ್ಕೆ ಅಗತ್ಯ. ಪತ್ರಕರ್ತರು ಸಮಾಜದ ಕಣ್ಣುಗಳಿಂದಂತೆ ಮೊದಲ ಪತ್ರಕರ್ತ ನಾರದ ಮುನಿ ಎಂದು ಹೇಳಲಾಗುತ್ತದೆ. ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ಪತ್ರಕರ್ತರ ಕಾರ್ಯ ಶ್ಲಾಘನೀಯ. ಪತ್ರಕರ್ತರ ಕುಟುಂಬಗಳು ಅಕ್ಷರ ದಾಸೋಹ ಜೊತೆಗೆ ಅನ್ನದಾಸೋಹವನ್ನು ನಡೆಸುತ್ತಿರುವುದು ಸಂತೋಷದ ವಿಷಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆ.ಆರ್. ಕೆಂಚೇಗೌಡ ಮಾತನಾಡಿ, ಸಂಘವು ಅನ್ನದಾಸೋಹ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತರಿಸುವ ಉದ್ದೇಶ ಹೊಂದಿದೆ. ಆದಿಚುಂಚನಗಿರಿ ಮಠ ಶಿಕ್ಷಣ, ಆರೋಗ್ಯ, ಕ್ರೀಡೆ ಹಾಗೂ ದಾಸೋಹ ಕ್ಷೇತ್ರಗಳಲ್ಲಿ ರಾಜ್ಯಕ್ಕೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿರುವುದು ವಿಶೇಷ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ.ಜಿ. ಸುರೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರತಿದಿನ ನಡೆಯುವ ಅನ್ನದಾಸೋಹ ಯೋಜನೆಯಡಿ 30ಕ್ಕೂ ಹೆಚ್ಚು ಯುವಕರು ಸೌಲಭ್ಯ ಪಡೆಯುತ್ತಿದ್ದಾರೆ. ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಮೂಲಕ ಶಿಕ್ಷಣಕ್ಕೂ ಉತ್ತೇಜನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಕೆನರಾ ಬ್ಯಾಂಕ್ನ ಗಿಗ್ ಸ್ಟಾರ್ ಯೋಜನೆ ಕುರಿತು ಮಾಹಿತಿ ನೀಡಿದ ಅವರು, ಪತ್ರಕರ್ತರು ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಶೂನ್ಯ ಬ್ಯಾಲೆನ್ಸ್ ಖಾತೆ, ಅಪಘಾತ ವಿಮೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದರು. ಲೀಡ್ ಬ್ಯಾಂಕ್ ವ್ಯವಸ್ಥಾಪಕಿ ಲತಾ ಸರಸ್ವತಿ ಮಾತನಾಡಿ, 18 ವರ್ಷ ಮೇಲ್ಪಟ್ಟ ಅಸಂಘಟಿತ ಕಾರ್ಮಿಕರು ಗಿಗ್ ಸ್ಟಾರ್ ಖಾತೆ ತೆರೆಯಬಹುದಾಗಿದೆ. ಆದಾಯ ತೆರಿಗೆ ದಾಖಲೆ ಅಥವಾ ವೇತನ ಪ್ರಮಾಣ ಪತ್ರದ ಅಗತ್ಯವಿಲ್ಲ. ವಾಹನ ಹಾಗೂ ಗೃಹ ಸಾಲ ಸೌಲಭ್ಯ, 4 ಲಕ್ಷದವರೆಗೆ ಅಪಘಾತ ವಿಮೆ, ವೀಸಾ, ಪ್ಲಾಟಿನಂ ಕಾರ್ಡ್ ಸೇರಿದಂತೆ ಹಲವು ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಎಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಪ್ರತಿಭಾವಂತ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಸಂಘದ ಪದಾಧಿಕಾರಿಗಳು, ಪತ್ರಕರ್ತರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಗ್ಯಾಸ್ ಏಜೆನ್ಸಿ ಮಾಲೀಕರಾದ ಕೃಷ್ಣ, ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಎನ್. ನಂಜುಂಡೇಗೌಡ, ಕಾರ್ಯದರ್ಶಿ ಕೆ.ಎಂ. ಹರೀಶ್, ಖಜಾಂಚಿ ಪ್ರಕಾಶ್, ಪುಷ್ಪವಂತ್, ಜಿ. ಪ್ರಕಾಶ್, ಬಿ.ಆರ್. ಬೊಮ್ಮೇಗೌಡ, ಪ್ರತಾಪ್ ಇತರರು ಉಪಸ್ಥಿತರಿದ್ದರು. ಆ ನಿಟ್ಟಿನಲ್ಲಿ ಮಠ ಜೊತೆಗೆ ಇದ್ಕೊಂಡು ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಇಂಥ ಧಾರ್ಮಿಕ ಸಾಮಾಜಿಕ ಸಮಾಜಕ್ಕೆ ಅನುಕೂಲವಾಗುವಂತ ಒಂದು ಎಚ್ಚರಿಕೆ ನೀಡೋ ಪತ್ರಕರ್ತರು ಅಂತಂದ್ರೆ ಮೊದಲನೇ ಬಹಳ ವರ್ಷಗಳು ನಿಮ್ಗೆ ಬೆಲೆ ಇದೆ. ಭೂಲೋಕಕ್ಕೆ ಮೊದಲನೇ ಪತ್ರಕರ್ತ ಯಾರಪ್ಪ ಅಂದ್ರೆ ನಾರದ ಮಹರ್ಷಿಗಳು. ಮೊದಲನೇ ಪತ್ರಕರ್ತ ನಾರದ ಮಹರ್ಷಿಗಳು ಭೂಲೋಕಕ್ಕೆ ಬಂದು ಎಲ್ಲ ಕಡೆ ಹೋಗಿ ಒಳ್ಳೊಳ್ಳೆ ಸುದ್ದಿಗಳನ್ನ ತಿಳಿಸಿ, ಅವರು ತಿಳಿಸುವಂತ ಸುದ್ದಿಯಿಂದ ಆ ತಕ್ಷಣಕ್ಕೆ ಕಷ್ಟ ಆದ್ರೂ ಕೂಡ ಮುಂದಿನ ಪ್ರತಿಫಲ ಬಹಳ ಭವಿಷ್ಯ ಉಜ್ವಲವಾಗಿದ್ದಿತ್ತು. ಅಂತ ಒಂದು ಉಜ್ವಲವನ್ನ ನಮ್ಮ
ಪತ್ರಿಕಾ ಮಿತ್ರರು ದೂರದೃಷ್ಟಿ ಇಟ್ಕೊಂಡು ಆ ರೀತಿ ಕೆಲಸಗಳನ್ನ ಆ ರೀತಿ ಸೇವೆಗಳನ್ನ ಮಾಡುತ್ತೆ ಆದ್ರೆ ಬಹಳಷ್ಟು ಅನುಕೂಲಗಳಾಗ್ತದೆ. ಈಗಾಗಲೇ ನಮ್ಮ ಶ್ರೀಮತಿ ಶಾರದಾ ಸರಸ್ವತಿ ಅವರು ಬಂದು ಅನೇಕ ಮಾಹಿತಿಗಳು ಗೊತ್ತು. ನಮ್ಮ ಕೆಂಚೇಗೌಡರು ಹೇಳ್ದಂಗೆ ತುಂಬಾ ಇವತ್ತು ಹಾಸ್ಪಿಟಲ್ ಹೋದ್ರೆ ಬಹಳಷ್ಟು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ತದೆ. ಅಲ್ಲಿ ಒಂದ್ಸಲ ಅಡ್ಮಿಟ್ ಆಯ್ತು ಅಂತಂದ್ರೆ 3 ರಿಂದ 4 ಲಕ್ಷ 5 ಲಕ್ಷ ಆಗೇ ಆಗ್ತದೆ. ನಾವು ಸ್ವಲ್ಪ ಯಾವುದೋ ಒಂದು ವಿಮೆನ ಕಟ್ಟಿಂದ ಎಲ್ಲ ನಾವು ಸಣ್ಣ ಪ್ರಮಾಣದಲ್ಲಿ ನಾವು ಆ ರೀತಿ ನಾವು ಆರೋಗ್ಯ ವಿಮೆ ಆಗ್ಬೋದು ಏನಾದ್ರೂ ಒಂದು ನಾವು ಮಾಡ್ಕೊಂಡಿದ್ರೆ ಇವೆಲ್ಲ ತುಂಬಾ ಅನುಕೂಲಗಳಾಗ್ತದೆ. ಬೇಕಾದಷ್ಟು ಅವಕಾಶಗಳಿದೆ. ಪೋಸ್ಟ್ ಆಫೀಸ್ದಲ್ಲಿ ಆಗಿರ್ಬೋದು, ನಾನಾ ರೀತಿ ಮಕ್ಕಳು ಹುಟ್ಟಿದ್ಕೊಳ್ಳಿ ಅವ್ರಿಗೆ ಏನ್ ಕಟ್ಟು ಒಂದ್ಸಲ ಸ್ವಲ್ಪ ಕಟ್ಟಿದ್ರೆ ಅದು ಮನೆಯವರು ಆ ರೀತಿ ಮಾಹಿತಿಗಳನ್ನ ನಿಮ್ಗೆಲ್ಲ ತಿಳಿಸ್ಕೊಡುವಂತ ಇದೊಂದು ಪವಿತ್ರ ಕಾರ್ಯಕ್ರಮ ಆಗಿದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತೆ ನಾವು ನೀವೆಲ್ಲ ನೋಡ್ತಿರ್ತೀನಿ. ನಾನು ಅನೇಕ ನಮ್ಮ ಹಾಸನ ಜಿಲ್ಲೆಯಲ್ಲಿ ಪತ್ರಕರ್ತರು ಬೇರೆಯವರು ಸಹಾಯ ಮಾಡಿಸೋ ಅವಾಗ ಸ್ವಲ್ಪ ಬಡವರು ಸ್ವಾಮಿ ಇವ್ರು ಬಡವರು ಅಂತ ಕರ್ಕೊಂಡ್ ಬಂದಿದ್ದಾರೆ ಹೊರತು ನಮ್ಮ ಮಕ್ಕಳಿಗೆ ಏನಾದ್ರು ಮಾಡಿ ಅಂತ ಬಂದಿರೋದು ಸ್ವಲ್ಪ ಕಮ್ಮಿ ಅಂತ ಸ್ವಾಭಿಮಾನ ವ್ಯಕ್ತಿಗಳಿಗೆಲ್ಲ ಬೇರೆಯವ್ರಿಗೆ ಉಪಕಾರ ಬೇರೆಯವ್ರಿಗೆಲ್ಲ ಎಲ್ಲ ಅವ್ರಿಗೆ ಸ್ಟಡಿಗೆಲ್ಲ ಸಹಾಯ ಮಾಡಿಸ್ತೀರಿ. ಆದ್ರೆ ನಿಮ್ನ ಗುರುತಿಸಿ ಇವತ್ತು ಮಕ್ಕಳನ್ನ ನೀವೆಲ್ಲ ಹೊರಗಡೆ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ನಿಮ್ಮ ಮನೆಯವರು ನಿಮ್ಮ ಮಕ್ಕಳನ್ನ ಜಾಗೃತಿಯನ್ನ ಮೂಡಿಸಿ ಇವತ್ತು ಪ್ರತಿಭಾ ಪುರಸ್ಕಾರ ಅವ್ರು ಇಟ್ಕೊಂಡಿದ್ದಾರೆ ಒಂದು ನಮ್ಮ ಮಕ್ಕಳಿಗೆ. ಆ ಮಕ್ಕಳ ಭವಿಷ್ಯ ಕೂಡ ಬಹಳಷ್ಟು ಉಜ್ವಲವಾಗಿರ್ಲಿ ಅಂತ ಈ ಸಂದರ್ಭ ಹೇಳ್ತಾ ಈ ಕಾರ್ಯಕ್ರಮ ಯಾಕೊತ್ತಾ ಮಾರ್ಗದರ್ಶನದಲ್ಲಿ ಇವತ್ತು ಹಾಸನ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟುವ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಹೆಚ್ಚು ಕಮ್ಮಿ 1 ಲಕ್ಷದ ಗಡಿ ದಾಟುವಂತ ಸಂದರ್ಭ ಕೂಡ ಬಂದಿದೆ. ಅವರು ಪ್ರತಿನಿತ್ಯ ಕೂಡ ಶಿಕ್ಷಣ, ಆರೋಗ್ಯ, ಕ್ರೀಡೆ, ದಾಸೋಹ ಇದ್ರ ಬಗ್ಗೆ ಚಿಂತೆ ಮಾಡ್ತಕ್ಕಂಥವ್ರು. ಸ್ವಾಮೀಜಿಯವರು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರ ತದ್ರೂಪ ಇದ್ದಂತೆ. ಅವರ ಆಲೋಚನೆಗಳು ಏನೇನಿದ್ದು ಎಲ್ಲ ಆಲೋಚನೆಗಳನ್ನ ಈ 2 ಜಿಲ್ಲೆಗಳಿಗೆ ಅನುಷ್ಠಾನಕ್ಕೆ ತರುವ ಮೂಲಕ ಇಡೀ ಸಮುದಾಯ ಅಂದ್ರೆ ಒಂದು ಒಕ್ಕಲಿಗ ಸಮುದಾಯ ಮಾತ್ರ ಅಲ್ಲ. ಆದಿಚುಂಚನಗಿರಿ ಮಠ ಅಂದ್ರೆ ಒಂದು ಒಕ್ಕಲಿಗ ಸಮುದಾಯ ಅನ್ನೋ ಅಭಿಪ್ರಾಯ ಮೇಲ್ನೋಟಕ್ಕಿದೆ. ಆದ್ರೆ ಆ ಮಠದಲ್ಲಿ ಮತ್ತೆ ಆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಎಲ್ಲ ಸಮುದಾಯ, ಎಲ್ಲ ಧರ್ಮದವರು ಭಾಗಿಯಾಗುವಂತಹ ಒಂದು ಅವಕಾಶ ಹಿಂದಿನಲ್ಲೂ ಇದೆ, ಅದು ಮುಂದುವರ್ಕೊಂಡು ಬಂದಿದೆ. ಸ್ವಾಮೀಜಿಯವರು ಪ್ರತಿ ವರ್ಷ ಕ್ರೀಡಾಕೂಟಗಳು, ಆರೋಗ್ಯ ಕಾರ್ಯಕ್ರಮಗಳು, ಹಾಗೆ ಸಾಮಾಜಿಕ ಕಾರ್ಯಕ್ರಮಗಳು, ಪ್ರತಿ ತಿಂಗಳು ಬಾಲಗಂಗಾಧರ ಸ್ವಾಮೀಜಿಯವರನ್ನ ಸ್ಮರಣೆ ಮಾಡತಕ್ಕಂತ ಪುಣ್ಯಾರಾಧನೆ ಕಾರ್ಯಕ್ರಮ, ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಇವತ್ತು ಇಲ್ಲಿ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸುತ್ತಿದ್ದೇನೆ. ಜೊತೆಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮೊದಲಿಂದಲೂ ಕೂಡ ಪತ್ರಕರ್ತರ ಪರವಾಗಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ಸಂಘಟನೆ ಇದು. ನಾವು ಕಾರ್ಮಿಕ ಕಾಯ್ದೆ ಅಡಿ ನೋಂದಣಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ಪೂರ್ವದ ಸಂಘಟನೆ ನಮ್ಮದು. ಹಾಗಾಗಿ ಪತ್ರಕರ್ತರ ಹಿತವನ್ನ ಕಾಯುವಂತ ಕೆಲಸವನ್ನ ಮಾಡಿಕೊಂಡು ಬಂದಿದೆ. ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಸಂಘದ ಉಪಾಧ್ಯಕ್ಷರಾದಂತಹ ಮದನಗೌಡರು ಇವತ್ತು ಬೇಸಿಗೆ ರಜೆ ಬಳಿಕ ಶಾಲೆಗೆ ಮರಳಿದ ಮಕ್ಕಳಿಗೆ ಗುಲಾಬಿ ಹೂವು, ಸಿಹಿ ತಿಂಡಿ ಬರಮಾಡಿಕೊಂಡ ಶಾಸಕ ಸ್ವರೂಪ್, ಡಿಸಿ ಲತಾಕುಮಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ ಶುಭಂ ಶುಕ್ಲಾ. ಹಾಸನ 2026-27ನೇ ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ಹಾಸನ ನಗರದ ದಾಸರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೋಮವಾರ ಸಂಭ್ರಮದಿಂದ ಆಚರಿಸಲಾಯಿತು. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಮತ್ತು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಶುಭಂ ಶುಕ್ಲಾ ಇತರರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂವು ಹಾಗೂ ಸಿಹಿ ನೀಡಿ ಆತ್ಮೀಯವಾಗಿ ಸ್ವಾಗತ ಕೋರಿದರು. ಬೇಸಿಗೆ ರಜೆ ಮುಗಿಸಿ ಮತ್ತೆ ಶಾಲೆಗೆ ಆಗಮಿಸಿದ ವಿದ್ಯಾರ್ಥಿಗಳಲ್ಲಿ ಉತ್ಸಾಹ ಮನೆ ಮಾಡಿತ್ತು. ಶಾಲಾ ಆವರಣವನ್ನು ಅಲಂಕರಿಸಲಾಗಿದ್ದು, ಶಿಕ್ಷಕರು ಹಾಗೂ ಸಾರ್ವಜನಿಕ ಪ್ರತಿನಿಧಿಗಳು ಮಕ್ಕಳನ್ನು ಪ್ರೀತಿಯಿಂದ ಬರಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು ಹಾಗೂ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆಯೂ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್, ಶಿಕ್ಷಣವು ಪ್ರತಿಯೊಬ್ಬ ಮಗುವಿನ ಜೀವನ ರೂಪಿಸುವ ಪ್ರಮುಖ ಸಾಧನವಾಗಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ರಾಜ್ಯ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ವಿದ್ಯಾರ್ಥಿಗಳು ಅವುಗಳನ್ನು ಸದುಪಯೋಗ ಪಡೆದುಕೊಂಡು ಉತ್ತಮ ಶಿಕ್ಷಣ ಪಡೆಯಬೇಕು ಎಂದು ಕರೆ ನೀಡಿದರು. ಇಂದಿನ ಮಕ್ಕಳು ನಾಳಿನ ದೇಶದ ಭವಿಷ್ಯ. ಶಿಸ್ತು, ಪರಿಶ್ರಮ ಹಾಗೂ ಗುರಿಯೊಂದಿಗೆ ವಿದ್ಯಾಭ್ಯಾಸ ಮಾಡಿದರೆ ಜೀವನದಲ್ಲಿ ಉನ್ನತ ಸ್ಥಾನ ತಲುಪಬಹುದು. ಗ್ರಾಮೀಣ ಹಾಗೂ ನಗರ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳಿಗೂ
ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಹೇಳಿದರು. ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಅಗತ್ಯ ಮೂಲಸೌಕರ್ಯ, ಶಾಲಾ ಅಭಿವೃದ್ಧಿ ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಸಹಕಾರ ನೀಡಲು ತಾನು ಸದಾ ಸಿದ್ಧನಿದ್ದೇನೆ ಎಂದು ಭರವಸೆ ನೀಡಿದರು. ಶಿಕ್ಷಕರು ವಿದ್ಯಾರ್ಥಿಗಳ ಪ್ರತಿಭೆ ಗುರುತಿಸಿ ಉತ್ತಮ ಮಾರ್ಗದರ್ಶನ ನೀಡಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಾಲೆ ಮುಖ್ಯ ಶಿಕ್ಷಕರು, ಶಿಕ್ಷಕವೃಂದ, ಜನಪ್ರತಿನಿಧಿಗಳು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶಾಲಾ ಆರಂಭದ ಮೊದಲ ದಿನವೇ ಮಕ್ಕಳಿಗೆ ಆತ್ಮೀಯ ಸ್ವಾಗತ ದೊರೆತಿದ್ದು ವಿದ್ಯಾರ್ಥಿಗಳ ಮುಖದಲ್ಲಿ ಸಂತಸ ಮೂಡಿಸಿತು. ಮೇಡಮ್